ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 30. ಸದ್ಯ ಅವರು ಬರುವ ಮೊದಲೇ ನಿನ್ನ ರೆಡಿ ಮಾಡಿ ಆಯ್ತಲ್ಲ. ಹೊರಗೆ ಕಾರು ನಿಂತ ಸೌಂಡ್ ಕೇಳಿಸ್ತು. ಬಹುಶಃ ಬಂದ್ರೇನೋ. ಅವಸರವಾಗಿ ರೂಮಿನಿಂದ ಹೊರಗೆ ಬಂದರು ಗೀತಾ. ತಾಯಿ ರೂಮಿಂದ ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದ ಇಚ್ಛಾ ತಕ್ಷಣವೇ ತನ್ನ ಸೆಲ್ ಫೋನ್ ತೆಗೆದು ನೋಡಿದಳು. ಬರುತ್ತೇನೆ ಎಂದು ಹೇಳಿದ ಆಯುಷ್ನ ಪತ್ತೆಯೇ ಇಲ್ಲ. ಅವನನ್ನು ನಂಬಿ ಸೋತೆ ಎನಿಸಿತ್ತು ಇಚ್ಛಾಗೆ. ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಗಿತ್ತು. ಗೀತಾ ಅವರು ಮನೆಯ ಮುಖ್ಯದ್ವಾರವನ್ನು ತೆರೆದು ಬಂದವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದರು. ತಕ್ಷಣವೇ ಈಶ್ವರ್ ಕೂಡ ಬಂದವರನ್ನು ಸ್ವಾಗತಿಸಲು ಅಲ್ಲಿಗೆ ಬಂದಿದ್ದರು. ಬನ್ನಿ ಕೂತ್ಕೊಳ್ಳಿ ಎಂದು ಸೋಫಾದತ್ತ ಕೈ ತೋರಿಸಿದರು ಈಶ್ವರ್. ಬಂದವರು ತಮ್ಮ ಪರಿಚಯವನ್ನು ಮಾಡಿಕೊಂಡರು. ನನ್ನ ಹೆಸರು ಅಶೋಕ್ ಅಂತ. ನನ್ನ ಪತ್ನಿ ಮಂಜುಳಾ. ನಮ್ಮ ಮನೆ ವಿದ್ಯಾರಣ್ಯಪುರಂನಲ್ಲಿರೋದು. ನಾನು ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ಎಂದು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದರು. ಈಶ್ವರ್ ಅವರು ಕೂಡ ತಮ್ಮ ಮತ್ತು ಪತ್ನಿಯ ಪರಿಚಯ ಮಾಡಿದ್ದರು. ಇಚ್ಛಾಗೆ ಎಲ್ಲವೂ ಕೇಳಿಸುತ್ತಿತ್ತು. ಈಗ ಅವಳ ಆತಂಕ ಇನ್ನೂ ಹೆಚ್ಚಾಯಿತು. ಮತ್ತೆ ಆಯುಷ್ಗೆ ಕರೆ ಮಾಡಿದಳು. ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ. ಬದಲಾಗಿ ಅವನಿಂದ ಒಂದು ಸಂದೇಶ ಬಂದಿತ್ತು. ಬರ್ತಾ ಇದ್ದೀನಿ. ಬಹುಶಃ ಡ್ರೈವಿಂಗ್ ಮಾಡುತ್ತಿದ್ದನೇನೋ. ಡ್ರೈವಿಂಗ್ ಮಾಡುವಾಗ ಸಾಮಾನ್ಯವಾಗಿ ಅವನು ಸೆಲ್ ಫೋನ್ ಬಳಸುತ್ತಿರಲಿಲ್ಲ. ಇಚ್ಛಾ ರೂಮಿನಿಂದ ಮೇಲ್ಲ ಇಣುಕಿ ನೋಡಿದಳು. ಇಬ್ಬರು ಮಾತ್ರ ಸೋಫಾದಲ್ಲಿ ಕುಳಿತಿರುವುದು ಕಾಣಿಸಿತು. ಹುಡುಗನ ತಂದೆ ತಾಯಿ ಇರಬಹುದು, ಆದರೆ ಹುಡುಗನನ್ನು ಕಾಣಿಸುತ್ತಿರಲಿಲ್ಲ. ಬಹುಶಃ ಅವರ ಎದುರುಗಡೆ ಕುಳಿತಿರಬಹುದು. ಅಥವಾ ಇನ್ನೂ ಬಂದಿಲ್ಲವೇ? ಬಂದ ತಕ್ಷಣ ಹುಡುಗನ ಬಳಿ ಮಾತಾಡಬೇಕೆಂದು ರೂಮಿಗೆ ಕರೆದುಕೊಂಡು ಬರಲು ಸಾಧ್ಯವಿಲ್ಲವಲ್ಲ. ತಾಯಿ ಅವರೊಂದಿಗೆ ಮಾತಾಡುತ್ತಿದ್ದಾರೆ. ಹುಡುಗನ ಸ್ವರ ಮಾತ್ರ ಕೇಳಿಸುತ್ತಿಲ್ಲ. ಅವಳಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ ಆಯುಷ್ನ ಪತ್ತೆಯೇ ಇಲ್ಲ. ಆಯುಷ್ನ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಇಚ್ಛಾಗೆ. ಹಾಗಾದರೆ ಇಂದು ಆಯುಷ್ ತನಗೆ ಕೈಕೊಟ್ಟು ಬಿಟ್ಟಿದ್ದಾನಾ? ನಿನ್ನೆ ಇದು ತನಗೂ ಸಂಬಂಧಪಟ್ಟ ವಿಷಯ, ಖಂಡಿತ ಬರುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಈಗ ಹೀಗೇಕೆ ಮಾಡುತ್ತಿದ್ದಾನೆ? ಅವನನ್ನು ನಂಬಿ ತಾನು ಕೆಟ್ಟು ಹೋದೆನೆ ಯೋಚಿಸುತ್ತಿದ್ದಳು ಇಚ್ಛಾ. ವೀಕ್ಷಕರೇ, ಇದು ಬರೀ ಪ್ರೊಮೋ. ಈ ಹೃದಯವೇ ಬಯಸಿದೆ ನಿನ್ನನು ಕಥೆಯ 13ನೇ ಎಪಿಸೋಡಿಂದ ಹೊಸ ಕನ್ನಡ ಕಾದಂಬರಿ ಚಾನಲ್ನಲ್ಲಿ ಹಾಕುತ್ತಿದ್ದೇನೆ. ಈ ಕತೆ ಇಷ್ಟ ಆದವರು ಆ ಚಾನಲ್ನಲ್ಲಿ ಕಥೆಯನ್ನು ಕೇಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಕತೆ ಈಗ ಬರಿತಾ ಇರೋದ್ರಿಂದ ಪುಸ್ತಕದ ರೂಪದಲ್ಲಿ ಸಿಗುವ ಸಾಧ್ಯತೆ ಇಲ್ಲ. ಇಂದಿನ ಸಂಚಿಕೆಯಲ್ಲಿ ಹೊಸ ಕನ್ನಡ ಕಾದಂಬರಿ ಚಾನಲ್ನಲ್ಲಿ ವೀಕ್ಷಿಸಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ.